ಸಹಿತ ಇದು ಆಶ್ಚರ್ಯ. ಯಾಕಂದ್ರೆ ಒಂದು ಲೋನ್ ಕೊಡಬೇಕಾಗಿದ್ರೆ ಒಂದು ಬ್ಯಾಂಕ್, ಅದ್ರಾಗ ಕೋಆಪರೇಟಿವ್ ಬ್ಯಾಂಕ್ಗಳಂತ ಅಲ್ಲಿ ರಿಸ್ಟ್ರಿಕ್ಷನ್ಸ್ ಅದ, ರೂಲ್ಸ್ ಅದ, ಅದರೆಲ್ಲ ಮೀರಿ ಹೋಗಿಬಿಟ್ಟಿರ್ತಾವೆ. ಯಾಕಂತ ಇವತ್ತು ಡಿ ಸಿ ಸಿ ಬ್ಯಾಂಕ್ ಮೇಲೆ ಇದು ಇಂಥದ್ದು ಆರೋಪಗಳಿದ್ದಾವೆ. ಇವತ್ತು ಒಂದು ರಾಜ್ಯದಲ್ಲಿ ಅತ್ಯಂತ ಪ್ರತಿಷ್ಠಿತ ಮತ್ತು ಬೆಳೆದ ನಿಂತ ಡಿ ಸಿ ಸಿ ಬ್ಯಾಂಕ್, ಬೆಳಗಾವಿ ಡಿ ಸಿ ಸಿ ಬ್ಯಾಂಕಿನ ಬಗ್ಗೆನೂ ಆರೋಪಗಳು ನಿರಂತರ ನಡೀತಾ ಇದ್ದಾವೆ. ಮೊನ್ನೆ ನಡೀತಲ್ಲ ನಿಮ್ಮ ಜಯಚಂದ್ರ ಶೆಟ್ಟಿ ಅವ್ರ ಬದಲಾಗೆ 125 ಕೋಟಿ ಭೂಮಿಯನ್ನು ಮೊದಲು 12 ಎಕರೆ ಮೇಲೆ ಕೊಟ್ಟರು, ಕೃಷಿ ಭೂಮಿ ಮೇಲೆ ಬಂತು. ಆಮೇಲೆ ಕಮರ್ಷಿಯಲ್ ಪರ್ಪಸ್ 4 ಎಕರೆ ಅಂತ ಹೇಳಿದ್ರು ನಮ್ಮ ಪಾಲ್ಚಿ ಜಾರಕಿಹೊಳಿ ಅವರು. ನಂತರ ಅದು 5 ಎಕರೆ ಅಂತ ನಮ್ಮ ಅದನ್ನು ಸ್ಟ್ರಿಂಗ್ ಆಪ್ರೇಷನ್ ಮಾಡಿದಂಥವ್ರು. ಅದರಲ್ಲೂ ಆ ಭೂಮಿಯ ಸುತ್ತ ಶೋಧನೆ ಬೆನ್ನು ಹತ್ತಿತ್ತ ಬಾಪುಗೌಡ ಪಾಟೀಲರು. ಅದಕ್ಕೆ ಇವತ್ತು ನಮ್ಮ ಏನಪ್ಪ ಗಡಾದವರು ಅದನ್ನು ಈಗ ಲೋಕಾಯುಕ್ತ ತನಿಖೆಗೆ ಅಷ್ಟೊಂದು ಕೆಲಸ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಇವತ್ತು ನಮ್ಮ ಸತೀಶ್ ಜಾರಕಿಹೊಳಿ ಅವರು ಹುಕ್ಕೇರಿ ಭಾಗದಲ್ಲೂ ಅಂತ ಭೂಗಳಿದ್ದಾರೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಎಲ್ಲ ಕಡೆ ಇದ್ದಾರೆ ಇವರು. ಅವ್ರು ಮೊದಲು ಹಿಡಿಬೇಕಾದ್ರೆ ಯಾರ್ದೂ ಇಲ್ಲ. ಅವರು ರಾಜಕೀಯ ಲಾಭ ಪಡ್ಕೊಂಡಿದ್ದಾರೋ ಇಲ್ಲೋ ಗೊತ್ತಿಲ್ಲ. ಆದರೆ ಲೋಕಲ್ ಅಲ್ಲಿ ಅಧಿಕಾರಿಗಳದ್ದು ತಹಶೀಲ್ದಾರ್ ಇರ್ಬೋದು, ಇನ್ನುಳಿದವ್ರದ್ದು ಇರ್ಬೋದು, ಅಥವಾ RI ಅಂತೀವಿ ನಾವು, ರೆವೆನ್ಯೂ ಇನ್ಸ್ಪೆಕ್ಟರ್ ಅವ್ರದ್ದು ಇರ್ಬೋದು, ಪೊಲೀಸ್ ಇಲಾಖೆ ಇರ್ಬೋದು, ಎಲ್ಲ ಕಡೆ ಭ್ರಷ್ಟಾಚಾರ, ತುಂಬಿಕೊಂಡು ದುಡ್ಡು ಏನು ಬೇಕಾದ್ರೆ ಮಾಡುವಂಥದ್ದು, ಭೂಮಿಗಳನ್ನ ಹರಣ ಮಾಡುವಂಥದ್ದು. ಅಲ್ಲದೆ ಹುಕ್ಕೇರಿ ತಾಲೂಕಿನಲ್ಲಿ ಭೂಗಳ ಹಗರಣಗಳು ಸಾಕಷ್ಟು ಕಂಡು ಬರುತ್ತಿದ್ದು ಸ್ವತಃ ಅವ್ರು ಹೇಳ್ತಾ ಇದ್ದಾರೆ. ನಮ್ಮ ಸತೀಶ್ ಅವರು ಏನಪ್ಪ ಹುಕ್ಕೇರಿ ತಾಲೂಕು ಭಾಳ ಕಂಡು ಬರ್ತಾ ಇದ್ದಾವೆ, ಅವ್ರನ್ನೆಲ್ಲ ತನಿಖೆ ಮಾಡಿಸ್ತೀನಿ ಅಂತ ಮಾತು. ಇಂಥ ದಂಧೆ ಕೈ ಹಾಕಿದ ವ್ಯಕ್ತಿಗಳು ಬರೋದು ಕಠಿಣ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ. ಅದರಲ್ಲಿ ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಅಂತ ಆರೋಪಗಳಿದ್ದಾವೆ. ಈಗ ನೋಡಿರಿ, ಔದ್ರಾಮ್ ಅನ್ನುವಂಥ ತಹಶೀಲ್ದಾರ್ ಅವರು ಈ 2000 ಎಕರೆ ಭೂಮಿ ಏನು ಬರ್ತದೆ ನಮ್ಮ ಚಕ್ರ ಹಿರೇನಂದಿ ಭೂಮಿ, ಅದ್ರಲ್ಲಿ ಅವ್ರು ಇದ್ದಾರೆ ಅನ್ನುವಂಥದ್ದು